ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ಲೇಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತ್ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯ ಸತ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯಕರಣಿರ್ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂಧವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾರವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪದ್ಯದಲ್ಲಿ ಅವನನ್ನು ಯಾವ ರೀತಿಯಾಗಿ ಭಗವಂತನನ್ನು ಯಾವ ರೀತಿಯಾಗಿಯಾದರೂ ಕೂಡ ಸ್ತೋತ್ರವನ್ನು ಮಾಡಿದ್ದರಿಂದಾಗಿ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ ಆ ಸ್ತೋತ್ರಕ್ಕೆ ಒಲಿಯುತ್ತಾನೆ. ಆ ಭಕ್ತರು ಮಾಡುವಂತಹ ಸ್ತೋತ್ರಕ್ಕೆ ಅವನು ಬಂದು ಅವರ ಅಭೀಷ್ಟಗಳನ್ನು ಪೂರೈಸ್ತಾನೆಯೇ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಭಗವಂತನ ಇನ್ನಷ್ಟು ಮಹತ್ವವನ್ನು ಯಾರು ತನ್ನವರು ಅಂತ ಇದ್ದಾರೆ ಅವರನ್ನು ಅವರ ಮನಸ್ಸಿನ ಅಭೀಷ್ಟಗಳನ್ನು ಅವರ ಮನೋರಥಗಳನ್ನು ಭಗವಂತ ಪೂರೈಸ್ತಾನೆ ಎಂಬಂತಹ ವಿಚಾರವನ್ನು ದಾಸರು ಹೇಳುತ್ತಾರೆ. ಚೇತನಾಂತರ್ಯಾಮಿ ಲಕ್ಷ್ಮೀನಾಥ ಕರ್ಮಗಳು ಅನುಸರಿಸಿ ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಎಮ್ಮೊಡನೆ ಜಾತನಾಗುವ ಜನ್ಮರಹಿತಾಕೂತಿನಂದನ ಭಕ್ತರಿಂದಾಹೂತನಾಗಿ ಮನೋರಥವ ಬೇಡಿಸಿಕೊಳ್ಳದೆ ಈವ. ಒಂದು ವೇದಮಂತ್ರವನ್ನು ಹೇಳುವ ಮೂಲಕವಾಗಿ ಭಗವಂತ ಎಷ್ಟು ಕೃಪಾಳು ಎಂಬಂತಹ ವಿಚಾರವನ್ನು ದಾಸರು ನಮ್ಮ ಮುಂದೆ ತೆರೆದಿಡುತ್ತಾರೆ. ಚೇತನಾಂತರ್ಯಾಮಿ ಸರ್ವತ್ರ ಕೆಲ ಸಚ್ಛಕ್ತಿ ಅಂತ ಹೇಳಿಕೊಂಡು ಅವನನ್ನು ಹೇಳುವಂತಹದ್ದು. ಎಲ್ಲ ಚೇತನಾಚೇತನ ಜಗತ್ತಿನಲ್ಲಿ ಆ ಜಗತ್ತಿನ ನಿಯಾಮಕನಾಗಿ ಚೇತನಾಚೇತನ ಜಗತ್ತಿನ ಒಳಗಿದ್ದುಕೊಂಡು ಅದನ್ನು ನಿಯಮನೆ ಮಾಡುವಂತಹ ಮಹತ್ತರವಾದಂತಹ ಕಾರ್ಯ ಅದು ಭಗವಂತನದ್ದು. ಅಂತಹ ಭಗವಂತ ಲಕ್ಷ್ಮೀರಮಣ. ಅವನು ಲಕ್ಷ್ಮಿಯ ಜೊತೆಗಿದ್ದುಕೊಂಡು ಜನಿತೋತ ವಿಷ್ಣು ಸೋಮಃ ಪವತೆ ಜನಿತಾವತೀನಾಂ ಜನಿತಾದಿವೋ ಜನಿತಾ ಪೃಥಿವ್ಯಾ ಜನಿತಾಗ್ನೇರ್ಜನಿತಾ ಸೂರ್ಯಸ್ಯ ಜನಿತೇಂದ್ರಸ್ಯ ಜನಿತೋತ ವಿಷ್ಣು. ಋಗ್ವೇದದಲ್ಲಿ ಬರುವಂತಹ ಒಂದು ಮಂತ್ರ. ಆ ಭಗವಂತನ ಮಹತ್ವ ಏನಾಗಿದ್ದಾನೆ ಅಂತ ಕೇಳಿದರೆ ಜನಿತೋತ ವಿಷ್ಣು. ಎಲ್ಲ ಭಗವಂತ ಎಂಥವನು ಅಂತ ಕೇಳಿದರೆ ಇಡೀ ವಾಯುದೇವರು ಅದೇ ರೀತಿಯಾಗಿ ಸಮಗ್ರ ಭೂಮಂಡಲಕ್ಕೆ ತಾನು ಜನಿತ ಏನಾಗಿದ್ದಾನೆ ಕೇಳಿದರೆ ಜನಿತೃ ಮುಖ್ಯನಾಗಿ ತಂದೆಯ ಸ್ಥಾನನಾಗಿರತಕ್ಕಂಥವನು ಜನಿತೃ ಧರಿಸಿಕೊಂಡು ಮತ್ತೆ ಅಷ್ಟು ಮಾತ್ರವಲ್ಲ ಅವನು ಕರ್ಮಗಳನುಸರಿಸಿ ಆಯಾಯ ಜೀವಗಳ ಅವರು ಮಾಡುವಂತಹ ಕರ್ಮಗಳು ಭಗವಂತ ಫಲವನ್ನು ನೀಡುತ್ತಾನೆ. ಅವನು ಫಲವನ್ನು ನೀಡುವುದಕ್ಕೆ ಅವನ ಮಾನದಂಡ ಏನು ಕೇಳಿದರೆ ಕರ್ಮ. ಜೀವರುಗಳು ಮಾಡುವಂತಹ ಕರ್ಮಗಳು ಅದೇ ಭಗವಂತನಿಗೆ ಮಾನದಂಡ. ಯಾಕೆ ಅಂತ ಕೇಳಿದರೆ ಫಲವನ್ನು ಕೊಡುವಂತಹದ್ದು ಭಗವಂತ ನಿಶ್ಚಿತ. ಆದರೆ ಆ
ಕರ್ಮವನ್ನು ಅನುಸರಿಸಿಕೊಂಡು ಯಾರು ಯಾವ ರೀತಿಯಾದಂತಹ ಕರ್ಮವನ್ನು ಮಾಡ್ತಾರೆ ಆ ರೀತಿಯಾದಂತಹ ಒಂದು ಅಂಶವನ್ನು ಭಗವಂತ ಇಟ್ಟುಕೊಂಡು ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಭಗವಂತ ಆ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಭಗವಂತ ಕರ್ಮವನ್ನು ಅನುಸರಿಸಿಕೊಂಡು ಜೀವರುಗಳು ಮಾಡುವಂತಹ ಕರ್ಮ ಬೇರೆ ಬೇರೆ ರೀತಿಯಾದಂತಹ ಯೋಗ್ಯ ಅಯೋಗ್ಯವಾದಂತಹ ಕರ್ಮಗಳನ್ನು ಮಾಡ್ತಾನೆ. ಅಂತಹ ಕರ್ಮಗಳನ್ನು ಮಾಡುವಂತಹ ಜೀವರುಗಳು ಅವರ ಮಾನದಂಡ ಪರೀಕ್ಷೆ ಬರೆಯುವಂತಹದ್ದು ವಿದ್ಯಾರ್ಥಿಗಳ ಕರ್ತವ್ಯ. ವಿದ್ಯಾರ್ಥಿಗಳು ತಮ್ಮ ಏನು ಕರ್ಮವನ್ನು ಮಾಡಲೇಬೇಕಾಗಿರತಕ್ಕಂತಹದ್ದನ್ನು ಯಾವುದನ್ನು ಅಂತ ಕೇಳಿದರೆ ಆ ಪರೀಕ್ಷೆ ಇತ್ಯಾದಿಗಳನ್ನು ಬರೀತಾರೆ. ಪರೀಕ್ಷೆ ಇತ್ಯಾದಿಗಳನ್ನು ಬರೆದ ಮೇಲೆ ಆ ಪರೀಕ್ಷೆ ಎಂಬಂತಹ ಮಾನದಂಡ ಅದಕ್ಕೆ ಅನುಸರಿಸಿಕೊಂಡು ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ ಆ ರೀತಿಯಾಗಿ ಅಲ್ಲಿ ಅಧ್ಯಾಪಕ ವರ್ಗದವರು ಅದಕ್ಕೆ ಬೇಕಾಗಿರತಕ್ಕಂತಹ ಅಂಕಗಳನ್ನು ಹಾಕುವಂತಹದ್ದು. ಹೇಗೇಗೋ ಅಂಕವನ್ನು ಹಾಕಬಹುದು ಅಂತಾದರೆ ಪರೀಕ್ಷೆ ಎಂಬುದೇ ವ್ಯರ್ಥ ಆಗ್ತದೆ. ಅದೇ ರೀತಿಯಾಗಿ ಜೀವರುಗಳಿಗೆ ಅವರಿಗೆ ಅವರ ಫಲ ಕೊಡಬೇಕು. ಭಗವಂತ ಫಲ ಕೊಡುವಂತಹದ್ದು ನಿಶ್ಚಿತ. ಫಲ ಕೊಡಬೇಕು ಅಂತಾದರೆ ಆ ಫಲ ಕೊಡುವುದಕ್ಕೆ ಯಾವುದನ್ನು ಭಗವಂತ ಮಾನದಂಡವನ್ನಾಗಿಟ್ಟುಕೊಳ್ಳುತ್ತಾನೆ ಅಂತಂದರೆ ಅವರ ಕರ್ಮ, ಅವರು ಮಾಡುವಂತಹ ಏನೋ ಪೂರ್ವಜನ್ಮದಿಂದ ಅರ್ಜಿತವಾದಂತಹ ಊರ್ಜಿತವಾದಂತಹ ಕರ್ಮಗಳಿದೆ. ಆ ಕರ್ಮಕ್ಕನುಸಾರವಾಗಿ ಭಗವಂತ ಅಲ್ಲಿ ಫಲವನ್ನು ನೀಡುತ್ತಾನೆ. ಅಂತಹ ಭಗವಂತ ಜನಿತೋತ ವಿಷ್ಣು ಅಂತ. ವಿಷ್ಣು ಅವನು ಜಗತ್ತಿಗೆ ಜನಿತೃ, ಎಲ್ಲರೊಳಗೆ ತಾನಿದ್ದುಕೊಂಡು ಅವನು ಮಾಡುವಂತಹದ್ದು. ಅಂತಹ ಭಗವಂತ ಶ್ರುತಿ ಪ್ರತಿಪಾದ್ಯ ನಮ್ಮೆಲ್ಲರ ಜೊತೆಗಿದ್ದುಕೊಂಡು ಕರ್ಮವನ್ನು ಮಾಡಿಸ್ತಾನೆ. ಅಂತಹ ಭಗವಂತ ಜಾತನಾಗುವ ಏನಾಗ್ತಾನೆ ಅಂತ ಕೇಳಿದರೆ ಜಾತ ಅವನು ಹುಟ್ಟುತ್ತಾನಂತೆ. ಅತ್ರ ಭಗವಾನ್ ಸ್ವಯಂ ಏವ ಅಜಾಯತಾಂ ಕಿಂ ಲಾಭ ಪೂಜಾತ್ಮಕಂ ಪುರುಷಾಖ್ಯಂ ಯಜ್ಞಂ ಚ ಜನ. ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಅವನಿಗೆ ವಾಸ್ತವಿಕವಾಗಿ ಜನನ ಇಲ್ಲ, ಆದರೂ ಕೂಡ ಭಗವಂತ ಜಾತನಾಗುವ ಸ್ವಯಂಭುವಂ ಸದೋಹಿತ್ರಂ ಸದಂ ವಿಷ್ಣುಂ ಯಜ್ಞಾಭಿದಂ ಮನು ಈಶಾವಾಸ್ಯಾದಿರ್ಮಂತ್ರೈ ತುಷ್ಟಾವ ಅವಹಿತಾತ್ಮನಾ ತುಷ್ಟಾವ ರಕ್ಷೋಭಿರುಕ್ತೈ ಸಂಪ್ರಾಪ್ತ ಕಾಯಿತಂ ಮೋಚಿತಸ್ತದ ಸ್ತೋತ್ರಂ ಶ್ರುತ್ತೇವ ಯಜ್ಞಾನ ತಾನ್ ಹತ್ವಾ ವದಿತಾಂಗತಾನ್ ಪ್ರಾಧಾದ್ಯ ಭಗವಾನ್ಸ್ತೇಷಂ ಅವಧ್ಯತ್ವಂ ಹರ ಪ್ರಭು ತೈರ್ವಧ್ಯತ್ವಂ ಯಥಾನ್ಯೇಷಾಂ ಅತಃ ಕೋನ್ಯೋ ಹರೇ ಪ್ರಭು ತಿಳ್ಕೊಂಡು ಈಶಾವಾಸ್ಯದಲ್ಲಿ ಬರುವಂತಹ ಮಂತ್ರ. ಅದಕ್ಕೆ ಬ್ರಹ್ಮಾಂಡ ಪುರಾಣದ ಪ್ರಮಾಣವನ್ನು ಹೇಳ್ತಾರೆ. ಇಂತಹ ಮಹತ್ತರವಾದಂತಹ ಸಾಮರ್ಥ್ಯವುಳ್ಳಂತಹ ಭಗವಂತ ಅವನು ಏನಾಗಿದ್ದಾನೆ ಕೇಳಿದರೆ ಭಕ್ತರಿಂದಾಹೂತನಾಗಿ ಯಾರು ತನ್ನವರಿದ್ದಾರೆ ಅವರಿಂದ ಕರೆಯಲ್ಪಟ್ಟವನಾಗಿ ಅವರ ಮನಸ್ಸಿನಲ್ಲಿರುವಂತಹ ವೇದನೆಗಳನ್ನು ಅರಿತುಕೊಂಡವನಾಗಿ ಭಗವಂತ ಬರ್ತಾನೆ. ಬಂದು ಬೇಡಿಸಿಕೊಳ್ಳದೆ ಅವರು ಏನು ಕೇಳ್ತಾರೆ ಅವರು ಕೇಳಿದ್ದನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಭಗವಂತನಲ್ಲಿ ಆಕೂತಿ ನಂದನ ಅವನು ಅಲ್ಲಿ ರುಚಿ ಆಕೂತಿ ಅಂತ ಹೇಳಿಕೊಂಡು ರುಚಿ ಒಬ್ಬ ಪ್ರಜಾಪತಿ, ಆಕೂತಿ ಅಲ್ಲಿ ಸ್ವಯಂಭುವಮನು ಶತರೂಪಾದೇವಿಯರ 3 ಪುತ್ರಿಯರಲ್ಲಿ ಅವಳು ಒಬ್ಬಳಾಗಿರ್ತಾಳೆ. ಅವರಲ್ಲಿ ಯಜ್ಞನಾಮಕನಾಗಿ ಮುಖ್ಯವಾಗಿ ಯಜ್ಞನಾಮಕನಾಗಿ ಅಲ್ಲಿ ಆ ಯಜ್ಞರೂಪದಿಂದಾಗಿ ಅದನ್ನೇ ಸ್ವಯಂಭುವ ಉದೌಹಿತ್ರಂ ವಿಷ್ಣುಂ ಯಜ್ಞಾಭಿದಂ ಮನುಃ ಈಶಾವಾಸ್ಯಾದಿರ್ಮಂತ್ರೈ ಭಗವಂತನನ್ನು ಈಶಾವಾಸ್ಯಾದಿ ಮಂತ್ರಗಳಿಂದ ತುಷ್ಟಾವ ಅವನನ್ನು ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತಹ ಅಷ್ಟು ಸಾಮರ್ಥ್ಯ ಯಜ್ಞನಾಮಕನಾದಂತಹ ಪರಮಾತ್ಮ, ಆ ಯಜ್ಞನಾಮಕ ಪರಮಾತ್ಮನನ್ನು ಕೇಳ್ತಾರೆ, ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಿದ್ದರೆ ಆ ಯಜ್ಞರೂಪ, ಈ ಯಜ್ಞ ವಾಸ್ತವಿಕವಾಗಿ ಮುಖ್ಯವಾದಂತಹ ಭಗವಂತನನ್ನು ಕೇಳಬೇಕು ಅಂತಾದರೆ ವಾಸ್ತವಿಕವಾಗಿ ನಮಗೆ
ಗೀತೆಯ ಅಥವಾ ಎಲ್ಲಿಯೇ ನಮಗೆ ನಿಯಮ ಇರುವಂತಹದ್ದು ಏನು ಕೇಳಿದ್ರೆ ಮಾಫಲೇಶು ಕದಾಚನ ಅಂತ. ನೀನು ಕೇಳಲಿಕ್ಕೆ ಹೊರಟ್ರೆ ನಿನಗೇನಾಗ್ತದೆ ಅಂತ ಕೇಳಿದ್ರೆ ಕೇಳಿದ್ದನ್ನು ಕೊಡ್ತಾನೆ. ಕೇಳದೇ ಹೋದರೆ ಭಗವಂತ ಎಲ್ಲವನ್ನೂ ನೀಡ್ತಾನೆ. ಏನು ನಾವು ಕೇಳಿದೆವು ಅಂತಾದರೆ ಏನೋ ಕೇಳಿದ್ದನ್ನು ಕೊಟ್ಟು ಮುಗಿಸಿಬಿಡ್ತಾನೆ, ಮುಗಿಯಿತು, ನಮಗೂ ಅವನಿಗೂ ಮತ್ತೆ ಸಂಬಂಧ ಇಲ್ಲ. ಆದರೆ ವಾಸ್ತವಿಕವಾಗಿ ನಮಗೆ ಭಗವಂತ ನಮಗೆ ಸಿಗಬೇಕು, ಭಗವಂತ ನಮಗೆ ಒಲಿಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ ಏನು ಅಂತ ಕೇಳಿದ್ರೆ ಭಗವಂತನನ್ನು ನಿರ್ವ್ಯಾಜವಾಗಿ ಅವನನ್ನು ಸ್ತೋತ್ರ ಮಾಡುವಂತಹದ್ದು. ಆ ಥರನಾಗಿ ಯಾರು ಸ್ತೋತ್ರ ಮಾಡುತ್ತಾರೆ ಭಗವಂತ ಅಂಥವರಿಗೆ ಒಲಿತಾನೆ ಅಂತ ಹೇಳ್ತಾರೆ. ಹಾಗಿದ್ದರೆ ಭಗವಂತ ಬೇಡಿಸಿಕೊಳ್ಳದೆ ಈವ ಅವರಿಗೆ ಅವರ ಜೊತೆಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಪ್ರಸಿದ್ಧವಾಗಿ ನಾವು ಒಂದು ವೇದ ಮಂತ್ರವನ್ನು ನಾವು ನಿತ್ಯದಲ್ಲಿಯೂ ಕೂಡ ಹೇಳ್ತೇವೆ. ಇದು ಕಾಠಕದಲ್ಲಿಯೂ ಕೂಡ ಈ ಮಂತ್ರ ಬಂದಿದೆ. ಹಂಸಃ ಶುಚಿಷತ್ ವಸು ಅಂತರಿಕ್ಷಸತ್ ಹೋತ ವೇದಿಶತತ್ ಅತಿಥಿ ದುರೋಣಸತ್ ದೃಶದ್ವರಸದೃತಸದ್ವ್ಯೋ ಮಸದಬ್ಜ ಗೋಜಾ ಋತಜ ಅದ್ರಿಜ ಋತಂ ಬೃಹತ್ ಎಂಬಂತಹ ಒಂದು ಮಂತ್ರ. ಇದು ಕಾಠಕೋಪನಿಷತ್ತಿನಲ್ಲಿ ಬರುವಂತಹ ಒಂದು ಮಂತ್ರ. ಈ ಪ್ರತಿಪಾದ್ಯವಾದವಾದಂತಹ ಮಂತ್ರ ಇದು ನಮಗೆ ಇದರ ಅರ್ಥ ಸರಿಯಾದಂತಹ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ಇದನ್ನು ನಾವು ತಿಳಿಯಬೇಕು ಅಂತ ಕೇಳಿದರೆ ಅದಕ್ಕೆ ಅದರ ಶಬ್ದಾರ್ಥಗಳನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ದೃಶತ್ ಎನಿಸುವ ಮನುಜರುಳು ಸುರ ಋಷಭ ಇಂದ್ರಿಯಗಳು ತತ್ತತ್ ವಿಷಯಗಳ ಭುಂಜಿಸುವ ಹೋತ ಆಹ್ವಯನು ತಾನಾಗಿ. ಭಗವಂತನಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಹಂಸಃ ಅಂತ ಮೊದಲು, ಹಂಸ ಅಂತ ಹೇಳಿದರೆ ಹಂಸ ಮೊದಲಾದ 18 ರೂಪಗಳ ಭಗವಂತನನ್ನು ಹಂಸ ಅಂದರೆ ನಮ್ಮನ್ನು ಒಳಗಿದ್ದುಕೊಂಡು ನಿತ್ಯದಲ್ಲಿಯೂ ಕೂಡ ಪ್ರಾಣದೇವರು ಭಗವಂತನನ್ನು ಹಂಸನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಸರಿಯಾಗಿ ಚೆನ್ನಾಗಿ ಉಪಾಸನೆ ಮಾಡುವಂತಹದ್ದು ಪ್ರಾಣದೇವರು. ಅಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ನೃಷತ್, ಅವನು ನೃಷತ್ ಅಂತ ಎನಿಸಿಕೊಳ್ಳುತ್ತಾನೆ. ಯಾವಾಗ ನೃಷತ್ ಅಂತ ಎನಿಸಿಕೊಳ್ಳುತ್ತಾನೆ ಅಂತ ಕೇಳಿದ್ರೆ ನೃಷತ್ ಒಳಗಿದ್ದುಕೊಂಡು ಎಲ್ಲ ದೇವತೆಗಳ ಮನುಷ್ಯರ ಎಲ್ಲರ ಒಳಗಿದ್ದುಕೊಂಡು ಇದ್ದಾನೆ. ಅದರಿಂದಾಗಿ ಅವನ ನೃಷತ್ ಅಂತ ಹೇಳ್ತಾರೆ. ಮನುಜರುಳು ಇದ್ದಾನೆ. ಅಷ್ಟು ಮಾತ್ರವಲ್ಲ, ಇನ್ನು ಸೂರ ಋಷಭ ಇಂದ್ರಿಯಗಳು ಎರಡನೆಯ ಶಬ್ದವನ್ನು ಹೇಳುತ್ತಾರೆ. ಅವನು ದುರೋಣಸತ್ ಅಂತ ಉಂಟು. ಏನಾಗಿದ್ದಾನೆ ಕೇಳಿದ್ರೆ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ದೇವತೆಗಳಲ್ಲಿ ಇದ್ದುಕೊಂಡು ತಾನು ಉತ್ಕೃಷ್ಟನಾಗಿದ್ದಾನೆ. ಅದರಿಂದಾಗಿ ಅವನೇನಾಗಿದ್ದಾನೆ ಕೇಳಿದ್ರೆ ಅಂತಹ ಭಗವಂತ ದುರೋಣಸತ್ ಅಂತ ಅನಿಸಿಕೊಳ್ತಾನೆ. ಅದಾದ ಮೇಲೆ ನಿತ್ಯಂ ಹೀನೋ ಖಿರೈರ್ದೋಷೈ ಸಾರರೂಪೋ ಯಥೋ ಹರಿ ಹಂಸ ಇಚ್ಯತೆ ತಸ್ಮಾತ್ ವಾಯುಸ್ಥಃ ಶುಚಿಸ್ಮೃತಃ ಹಂಸಃ ಶುಚಿಷತ್ ಅಂದರೆ ನಿತ್ಯಂ ಹೀನಃ ಅಖಿಲೈ ದೋಷೈ ನಿತ್ಯಂ ಹೀನಃ. ಭಗವಂತ ಎಲ್ಲ ದೋಷಗಳಿಂದಲೂ ಕೂಡ ಯಾವತ್ತೂ ಕೂಡ ಹೀನ ಇಲ್ಲವೇ ಇಲ್ಲ ಅವನ ಹತ್ತಿರ. ಮತ್ತೆ ಸಾರರೂಪ, ಅಲ್ಲಿಗೆ ಇಡೀ ಜಗತ್ತಿಗೆ ಸಾರರೂಪ. ಅತಃ ಹಂಸ ಇತ್ಯುಚ್ಯತೆ, ಆದ್ದರಿಂದ ಅವನನ್ನು ಏನು ಕರೀತಾರೆ ಕೇಳಿದ್ರೆ ಹಂಸ ಅಂತ ಕರೀತಾರೆ. ಮತ್ತೆ ಶುಚಿಷತ್, ಶುಚಿಯಾದಂತಹದ್ದು ಯಾವುದು ಕೇಳಿದ್ರೆ ಪ್ರಾಣ ಎಂಬ ಅಧಿಷ್ಠಾನ ಯಾವ ಕಾಲಕ್ಕೂ ಕೂಡ ಕೊಳಕಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಉಳಿದಂತಹದ್ದಾದರೂ ಕೊಳಕಾಗಬಹುದು. ವಾಯುವಿಗೆ ಯಾವುದೇ ರೀತಿಯಾದಂತಹ ದೋಷಗಳ ಸಂಬಂಧ ಆಗುವುದೇ ಇಲ್ಲ. ಅಲ್ಲ, ವಾಯುವಿಗೆ ಸಂಬಂಧ ಆಗ್ತದಲ್ವಾ ಅಂತಂದರೆ ಗಾಳಿ ಬಂದಾಗ ಯಾವುದೋ ಮಲಿನವಾದಂತಹ ಪ್ರದೇಶದಲ್ಲಿ ಗಾಳಿ ಬಂತು, ಗಾಳಿ ಮಲಿನವಾದಂತಹ ದೋಷದ ಸ್ಥಳದಲ್ಲಿ ಬಂದಾಗ ಅದು ನಮಗೆ ಸುಗಂಧವನ್ನು ದುರ್ಗಂಧವನ್ನು ಕೊಡೋದಲ್ವಾ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಗಾಳಿಯ ದೋಷ ಅಲ್ಲ ಅದು. ಮತ್ತೆ ಎಲ್ಲಿಂದ ಬಂದದ್ದು ಕೇಳಿದ್ರೆ ಯಾವುದೋ ಸುಗಂಧಭರಿತವಾದಂತಹ ಪ್ರದೇಶದಿಂದಾಗಿ ಗಾಳಿ ಹಾರಾಡಿಕೊಂಡು ಬಂತು. ಅದು ಮೂಗಿಗೆ
ಬಂದಾಗ ನಮಗೆ ಸುಗಂಧ ಬಂತು. ಯಾವುದೋ ಮಲಿನವಾದಂತಹ ಪ್ರದೇಶದಿಂದಾಗಿ ಬಂದಾಗ ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ ಮಲಿನವಾದಂತಹ ಗಂಧ ನಮಗೆ ಅಲ್ಲಿ ಬಂತು. ಆದ್ದರಿಂದ ವಾಸ್ತವಿಕವಾಗಿ ಅದು ಯಾವುದೋ ಪೃಥಿವೀ ಗುಣವಾದದ್ದು. ಗಂಧವತಿ ಪೃಥಿವಿ ಅಂತ, ಗಂಧವತ್ವಂ ಪೃಥಿವ್ಯಾಹ ಲಕ್ಷಣಂ ಅಂತ ತಾರ್ಕಿಕರು ಹೇಳ್ತಾರೆ. ನಾವು ಕೂಡ ಅದನ್ನು ಒಪ್ಪಿಕೊಳ್ತೇವೆ. ಗಂಧವತ್ವ ಎಂಬುದು ಯಾವುದರ ಲಕ್ಷಣ ಅಂತ ಕೇಳಿದ್ರೆ ಗಂಧವತ್ವಂ ಪೃಥಿವ್ಯಾಹ ಲಕ್ಷಣಂ. ಪೃಥಿವ್ಯಾಹ ಲಕ್ಷಣಂ ಗಂಧವತ್ವ. ಗಂಧವತ್ವ ಇರುವುದು ಎಲ್ಲಿ ಕೇಳಿದ್ರೆ, ಗಂಧ ಇರುವುದು ಎಲ್ಲಿ ಕೇಳಿದ್ರೆ ಸುಗಂಧ ಆಗಲಿ ದುರ್ಗಂಧ ಆಗಲಿ ಇದೆರಡೂ ಕೂಡ ವಾಸ್ತವಿಕವಾಗಿ ಇರುವಂತಹದ್ದು ಗಾಳಿಯಲ್ಲಿ ಅಲ್ಲ, ಪೃಥಿವಿಯಲ್ಲಿ. ಆ ಪೃಥಿವಿಯಲ್ಲಿರುವಂತಹ ಗಂಧ ನಮಗೆ ಗಾಳಿಯ ಮೂಲಕವಾಗಿ ಬಂದದ್ದಷ್ಟೇ. ಅದೇ ರೀತಿಯಾಗಿ ವಾಯು ಎಂಬಂತಹ ಅಧಿಷ್ಠಾನ ಅದು ಶುದ್ಧವಾದಂತಹ ಅಧಿಷ್ಠಾನ, ಪರಿಶುದ್ಧವಾದಂತಹ ಅಧಿಷ್ಠಾನ. ಅಂತ ಪರಿಶುದ್ಧವಾದಂತಹ ಅಧಿಷ್ಠಾನದಲ್ಲಿ ಭಗವಂತನಿದ್ದಾನೆ. ಆದ್ದರಿಂದಾಗಿ ಅವನನ್ನು ಶುಚಿಷತ್ ಎಂಬುದಾಗಿ ಕರೀತಾರೆ. ಅದಾದ ಮೇಲೆ ಮುಂದಿನ ಶಬ್ದವನ್ನು ಹೇಳ್ತಾರೆ ಋಷಭ ಅಂತ ಹೇಳ್ತಾರೆ. ಅದಾದ ಮೇಲೆ ಹೋತೃ ಹೋತೃ ಹೋತ ಅಂತ ಅವನನ್ನು ಕರೀತಾರೆ. ಭಗವಂತ ಹೋತೃ ಅನಿಸಿಕೊಳ್ಳುತ್ತಾನೆ. ಯಾವಾಗ ಹೋತೃ ಅನಿಸಿಕೊಳ್ಳುತ್ತಾನೆ ಅಂತ ಕೇಳಿದ್ರೆ ಇಂದ್ರಿಯಾಗ್ನೇಶು ವಿಷಯಾನ್ ಇಂದ್ರಿಯಾಗ್ನೇಶು ಶುಕ್ವತಿ ಅಂತ ಕೃಷ್ಣನ ಮಾತು. ಇಂದ್ರಿಯಗಳಲ್ಲಿ ಇದ್ದುಕೊಂಡು ಇಂದ್ರಿಯಾಗ್ನಿಶು ಶುಕ್ವತಿ, ಇಂದ್ರಿಯ ಎಂಬಂತಹ ಅಗ್ನಿಗಳಲ್ಲಿ ಆಯಾಯ ಇಂದ್ರಿಯಗಳು, ಮಾತು ಇದೆ, ಕಣ್ಣಿದೆ, ಕಿವಿ ಇದೆ, ಚರ್ಮ ಇದೆ, ಇದೆಲ್ಲವೂ ಕೂಡ ಇಂದ್ರಿಯಗಳೇ. ಆಯಾಯ ಇಂದ್ರಿಯಗಳಲ್ಲಿ ಅದರ ಕೆಲಸ ಇಲ್ಲ ಅಂತಾದಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಯೆಗಳು ಗೊತ್ತಾಗುವುದಿಲ್ಲ. ಹಾಗಿದ್ರೆ ನಮಗೆ ಅನುಭವ ಬರಬೇಕು ಅಂತಾದರೆ ಏನಾಗಿರಬೇಕು ನಾವು ಅಂತ ಕೇಳಿದ್ರೆ ಅದರಲ್ಲಿ ಇಂದ್ರಿಯಗಳಲ್ಲಿ ಇಂದ್ರಿಯ ನಾಮಕನಾಗಿ ಇಂದ್ರಿಯ ಪ್ರತಿಪಾದ್ಯಮಾನವಾದಂತಹ ದೇವತೆ ಅದರಲ್ಲಿ ಇರಬೇಕು. ಇದ್ದಾಗ ಮಾತ್ರ ಆಯಾಯ ಇಂದ್ರಿಯಗಳಲ್ಲಿ ತತ್ತತ್ ನಮಗೆ ವಿಷಯಗಳು ನಮಗೆ ಜ್ಞಾನ ಬರುವಂತಹದ್ದು. ಅಷ್ಟು ಮಾತ್ರವಲ್ಲದೆ ನಮಗೆ ಕಣ್ಣು ಇದೆ. ಕಣ್ಣು ಇರುವುದು ಯಾವುದಕ್ಕೆ ಕೇಳಿದರೆ ಕಣ್ಣು ಯಾವುದೋ ಒಂದು ಬೇಡವಾದಂತಹ ವಿಷಯದಲ್ಲಿ ಇಲ್ಲ. ಮತ್ತು ಕಿವಿ ಇದೆ, ಮಾತಿದೆ, ಈ ಎಲ್ಲ ಸ್ಪರ್ಶೇಂದ್ರಿಯ, ಕಾಲು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಯಾವ ಇಂದ್ರಿಯಗಳು ಇದು ಈ ಯಾವ ದ್ರವ್ಯಗಳನ್ನು ಈ ಯಾವ ವಿಷಯಗಳನ್ನು ಇದು ಏನು ಮಾಡ್ತದೆ? ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಅಲ್ಲಿ ಸ್ವೀಕಾರ ಮಾಡುವುದು, ಸ್ವೀಕಾರ ಮಾಡಿಸುವುದು. ಇಂದ್ರಿಯಗಳಲ್ಲಿ ನಾವು ಹೋಮವನ್ನು ಮಾಡಬೇಕು. ಇಂದ್ರಿಯಗಳಲ್ಲಿ ಹೋಮವನ್ನು ಮಾಡಬೇಕು ಅಂತ ಕೇಳಿದರೆ ಕಣ್ಣಿನಲ್ಲಿ ಹೋಮ ಮಾಡಬೇಕು, ಕಿವಿಯಲ್ಲಿ ಹೋಮ ಮಾಡಬೇಕು, ಬಾಯಿಯಲ್ಲಿ ಹೋಮ ಮಾಡಬೇಕು, ಎಲ್ಲ ಇಂದ್ರಿಯಗಳಲ್ಲಿ ಹೋಮವನ್ನು ಮಾಡಬೇಕು. ಹವಿಸ್ಸನ್ನು ಹಾಕಬೇಕು. ಏನು ಹವಿಸ್ಸನ್ನು ಹಾಕುವುದು ಕೇಳಿದ್ರೆ ಕಣ್ಣು ಇದೆ, ಕಣ್ಣಿಗೆ ಹವಿಸ್ಸು ಯಾವುದು ಕೇಳಿದರೆ ಯೋಗ್ಯವಾದಂತಹ ವಿಷಯಗಳು. ಯಾವುದನ್ನು ನೋಡಬೇಕು? ದೇವರ ಪ್ರತೀಕ, ದೇವತಾ ವಿಚಾರ, ದೇವತಾ ಸಂಬಂಧಿಯಾದಂತಹದ್ದು. ಇದು ಕಣ್ಣಿಗೆ ಯಜ್ಞ, ಇದು ಕಣ್ಣಿಗೆ ಸಂಬಂಧಿಸಿದಂತಹ ಯಜ್ಞ. ಇನ್ನು ಕಿವಿಗೆ ಯಜ್ಞ ಆಗಬೇಕು. ಕಿವಿಗೆ ಯಾವುದು ಯಜ್ಞ ಅಂತ ಕೇಳಿದರೆ ದೇವತಾ ವಿಷಯಕವಾದಂತಹದ್ದು ಕಿವಿಗೆ ಯಜ್ಞ. ಅದಾದ ಮೇಲೆ ಬಾಯಿಗೆ ಯಜ್ಞ. ಯಾವುದೋ ಏನು ಬಾಯಿಗೆ ಯಜ್ಞ ಅಂತ ಕೇಳಿದರೆ ಸಿಕ್ಕಿದ್ದನ್ನು ಹಾಕುವಂತಹದ್ದಕ್ಕೆ ಬಾಯಿಗೆ ಯಜ್ಞ ಆಗೋದಿಲ್ಲ. ಬಾಯಿಯಲ್ಲಿ ಯಜ್ಞ ಮಾಡುವುದು ಹೇಗೆ ಅಂತ ಕೇಳಿದರೆ ಯಾವುದನ್ನು ಯೋಗ್ಯವಾದಂತಹ ಪದಾರ್ಥಗಳನ್ನು ಬಾಯಿಗೆ ಹಾಕುವ ಮೂಲಕವಾಗಿ ಅಥವಾ ಯೋಗ್ಯವಾದಂತಹ ದೇವತಾ ವಿಚಾರವನ್ನು ಹೇಳುವ ಮೂಲಕವಾಗಿ ಇದು ದೇವತಾ ಸಂಬಂಧಿಯಾಗಿದು ಎಂಬುದನ್ನು ಹೇಳಿದಾಗ ಇದು ದೇವಯಜ್ಞ ಆಗ್ತದೆ, ಬಾಯಿಗೆ ಯಜ್ಞ ಆಗ್ತದೆ. ಅದಾದ ಮೇಲೆ ಕೈ ಇದೆ, ಈ ಕೈಗಳು ಯಜ್ಞ ಆಗಬೇಕು. ಹೇಗೆ ಅಂತ ಕೇಳಿದರೆ ದೇವತಾ ಸಂಬಂಧಿಯಾಗಿ ಇದನ್ನು ನಾವು ಉಪಯೋಗಿಸಬೇಕು. ಆವಾಗ ಇದು ಯಜ್ಞ ಆಗ್ತದೆ. ಕಾಲಿದೆ, ಯಾವುದೋ ಒಂದು ಬೇಡವಾದಂತಹ ವಿಷಯಗಳಲ್ಲಿ ಬೇಡವಾದದ್ದಕ್ಕೋಸ್ಕರವಾಗಿ ಇದನ್ನು ಉಪಯೋಗಿಸಿದಾಗ ಅಲ್ಲ, ಇದನ್ನು ತತ್ತದ್ ಯಾವುದಕ್ಕೆ ಉಪಯೋಗಿಸಿಕೊಳ್ಳಬೇಕು ತತ್ತದ್ ವಿಷಯಕವಾಗಿ ಉಪಯೋಗಕ್ಕೋಸ್ಕರವಾಗಿ ಅನಿಸಿಕೊಂಡಾಗ ಅಲ್ಲಿ ಏನಾಗಿದೆ ಕೇಳಿದ್ರೆ ತತ್ತದ್ ವಿಷಯಗಳ ಭುಂಜಿಸುವ, ಇಲ್ಲಿ ಇದ್ದುಕೊಂಡು ಅದನ್ನು ಸ್ವೀಕಾರ ಮಾಡುವವನು, ಭುಂಜಿಸುವವನು, ಎಲ್ಲ ಕಡೆಗಳಲ್ಲೂ ಇದ್ದುಕೊಂಡು ಭೋಗಿಸುವವನು ಹೋತೃ ತನಿಸಿಕೊಳ್ಳುತ್ತಾನೆ.
ಅದು ಮಾತ್ರವಲ್ಲದೆ ತೋತಾಹು ಏನು ತಾನಾಗಿ ಮೃಷರಹಿತ, ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಮೃಷರಹಿತ, ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಇಲ್ಲ. ಇದಕ್ಕೆ ಕಾಠಕೋಪನಿಷತ್ತಿನಲ್ಲಿ ಬೇಕಾದಷ್ಟು ಪ್ರಮಾಣಗಳನ್ನು ನಾವು ನೋಡ್ತೇವೆ. ವರ ಸುವರ್ ಅಂತರಿಕ್ಯುಕ್ತ ಸವೇವಾಪ್ಯಂತರಿಕ್ಷಗ ಹೋತ ಸರ್ವೇಂದ್ರಿಯಾಧಿಸ್ಥ ವೇದ್ಯ ಭೋಜಶ್ಚ ವೇದಿಶತ್. ಹೋತ ಸದಾ ಇಂದ್ರಿಯಾಧಿಸ್ಥ, ಇಂದ್ರಿಯಾದಿಗಳಲ್ಲಿದ್ದುಕೊಂಡು ತಾನು ಹೋತೃ ಧರಿಸಿಕೊಳ್ಳುತ್ತಾನೆ. ವೇದ್ಯಾಂ ಪೂಜ್ಯ, ಎಲ್ಲ ಕಡೆಗಳಲ್ಲೂ ಪೂಜ್ಯ. ಆದ್ದರಿಂದಾಗಿ ಭಗವಂತ ವೇದಿಶತ್ ಹಂಸಃ ಶುಚಿಷತ್ ವಸುಹು ಅಂತರಿಕ್ಷಸತ್ ವೇದಿಸತ್ ಅಂತ ಹೇಳ್ತಾರೆ. ಅತ್ಯನ್ನಶ್ಚಾದಿತಿ ಪ್ರೋಕ್ತಃ ಯಸ್ಮಾದನ್ನಂ ಥಮುಚ್ಯತೆ. ಭಗವಂತ ಅನ್ನ, ಭಗವಂತ ಯಾಕೆ ಅನ್ನ ಆಗ್ತಾನೆ ಅಂತ ಕೇಳಿದ್ರೆ ಅತ್ಯನ್ನಶ್ಚಾದಿತಿ, ಭಗವಂತ ತುಂಬ ಅನ್ನವನ್ನು ತಿಂತಾನೆ. ಅಯ್ಯೋ, ಭಗವಂತ ತುಂಬ ಅನ್ನವನ್ನು ತಿಂತಾನೆ, ಅದರಿಂದಾಗಿ ಭಗವಂತ ಅನ್ನ. ಹೌದು, ಭಗವಂತ ಎಷ್ಟೋ ಕೊಪ್ಪರಿಗೆ ಅನ್ನವನ್ನು ತಿಂತಾನೆ. ಅತ್ಯನ್ನ, ಅತೀ ಅನ್ನ. ಏನು ಅತೀ ಅನ್ನ ಅಂತ ಕೇಳಿದ್ರೆ ಯಾವುದೋ ಭತ್ತದಿಂದ ಕುಟ್ಟಿದಂತಹ, ಅದರಿಂದ ಹೊಟ್ಟಿನಿಂದ ಹೊರಗೆ ಬಂದಿರತಕ್ಕಂತಹ ಅಕ್ಕಿ, ಅದನ್ನು ಅನ್ನ ಅಂತ ಹೇಳ್ತೇವೆ ಅಂತ ಕೇಳಿದ್ರೆ ಅದು ಮಾತ್ರ ಅನ್ನ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಅನ್ನ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಕೇವಲ ಯಾವುದೋ ಒಂದು ಹೊಟ್ಟಿನಿಂದ ಹೊರಗೆ ಬಂದಿರತಕ್ಕಂತಹದ್ದನ್ನ ಅನ್ನ ಶಬ್ದೇನ ವಾಚ್ಯ ಅಲ್ಲ. ಮತ್ತೆ ಅನ್ನ ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ ಯಸ್ಮಾದನ್ನಂ ಥಮುಚ್ಯತೆ, ಅನ್ನ ಶಬ್ದಕ್ಕೆ ಯಾವುದನ್ನೆಲ್ಲ ತಿಂತೇವೆಯೋ ಅದೆಲ್ಲವೂ ಕೂಡ ಅನ್ನ. ಅನ್ನ ಶಬ್ದದಿಂದ ವಾಚ್ಯವಾದದ್ದು ಯಾವುದೆಲ್ಲ ಕೇಳಿದ್ರೆ ಈ ದೇಹ ಪೋಷಣೆಗೆ, ಈ ಯಾವುದೋ ರಬ್ಬರ್ ಇದು ಬೆಳೆದದ್ದು ಯಾವುದರಿಂದ ಅಂತ ಕೇಳಿದ್ರೆ ಯಾವುದೋ ಅನ್ನಾದಿಗಳನ್ನು ಸ್ವೀಕಾರ ಮಾಡಿ ಹುಟ್ಟಿದಾಗ ಗೇಣುದ್ದ ಇತ್ತು. ಹುಟ್ಟಿದಾಗ ಇದ್ದಂತಹ ಗೇಣುದ್ದ ಇದ್ದಂತಹ ಶರೀರ ದಿನ ದಿನಕ್ಕೆ ಬೆಳೀತಾ 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 ಒಂದು ಯಾವುದೋ ಒಂದು ಪ್ರಾಯಕ್ಕೆ ಬಂದಾಗ ಒಂದು ಹಂತಕ್ಕೆ ಬಂದು ನಿಂತಿತು. ಅದು ಎಲ್ಲಿಂದ ಬಂದು ನಿಂತದ್ದು, ಹೇಗೆ ನಿಂತದ್ದು ಅಂತ ಕೇಳಿದ್ರೆ ಯಾವುದೋ ಒಂದು ದ್ರವ್ಯವನ್ನು ಸ್ವೀಕಾರ ಮಾಡಿ, ಯಾವುದೋ ಒಂದು ಆರಂಭದಲ್ಲಿ ಶಿಶುವಿಗೆ ಅನ್ನ ಯಾವುದು ಅಂತ ಕೇಳಿದ್ರೆ ತಾಯಿಯ ಎದೆ ಹಾಲೇ ಅದಕ್ಕೆ ಅನ್ನ. ಅಲ್ಲಿ ಅನ್ನ ಅಂತ ಹೇಳುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದೇ ಅನ್ನ. ಆ ತಾಯಿ ಮಗುವಿಗೆ, ಆರಂಭದಲ್ಲಿ ಹುಟ್ಟಿದಂತಹ ಮಗುವಿಗೆ ಅದಕ್ಕೆ ಅನ್ನ ಯಾವುದು ಕೇಳಿದ್ರೆ ತಾಯಿಯ ಹಾಲೇ ಅದಕ್ಕೆ ಅನ್ನ. ಅದಾದ ಮೇಲೆ ಯಾವುದನ್ನೋ ನಾವು ಕೊಡ್ತೇವೆ, ಅದಾದ ಮೇಲೆ ಅದನ್ನು ಅನ್ನ ಅಂತ ಕರಿತೇವೆ. ಹಾಗಿದ್ರೆ ಜಗತ್ತಿಗೆ ಎಲ್ಲವನ್ನೂ ಸ್ವೀಕಾರ ಮಾಡುವಂತಹ, ಜಗತ್ತಿನ ಎಲ್ಲವನ್ನೂ ಮುಗಿಸಿಬಿಡುವಂತಹ ಭಗವಂತನಿಗೆ ಅನ್ನ ಯಾವುದು ಕೇಳಿದ್ರೆ ಯಸ್ಮಾದನ್ನಂ ತಮುಚ್ಯತೆ, ಜಗತ್ತೇ ಭಗವಂತನಿಗೆ ಅನ್ನ. ಇಡೀ ಜಗತ್ತನ್ನು ಕೊನೆಗೆ ನುಂಗಿ ನೀರು ಕುಡಿಯುವವನು ಯಾರು ಕೇಳಿದ್ರೆ ಭಗವಂತ. ಇಡೀ ಪ್ರಳಯ ಕಾಲದಲ್ಲಿ ಜಗತ್ತನ್ನು ಮುಗಿಸಿ ಅದನ್ನು ತಸ್ಯೋದರಸ್ಥ ಅಂತ ಹೇಳಿಕೊಂಡು ಅದನ್ನು ಹೊಟ್ಟೆಯಲ್ಲಿಟ್ಟುಕೊಳ್ಳುವವನು ಯಾರು ಅಂತ ಕೇಳಿದ್ರೆ ಭಗವಂತ. ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡು, ಹಾಗಿದ್ರೆ ಭಗವಂತನಿಗೆ ಅನ್ನ ಯಾವುದು ಕೇಳಿದ್ರೆ ಜಗತ್ತೇ ಅನ್ನ. ಯಸ್ಮಾದನ್ನಂ ತಮುಚ್ಯತೆ, ಅದನ್ನ ಹೇಳ್ತಾರೆ ಉಪನಿಷತ್ಕಾರರು. ಅತ್ಯನ್ನಶ್ಚಾದಿತಿ, ಕೊನೆಯಲ್ಲಿ ಅತ್ಯನ್ನ, ಇಡೀ ಜಗತ್ತನ್ನ ಅನ್ನವನ್ನು ಸ್ವೀಕಾರ ಮಾಡಿಬಿಡ್ತಾನೆ, ಇಡೀ ಜಗತ್ತನ್ನು ನುಂಗಿ ನೀರು ಕುಡಿಬಿಡ್ತಾನೆ. ಹಾಗಿದ್ರೆ ಇದನ್ನೇ ಅನ್ನ ಅಂತ ಕರೀತಾರೆ. ಯಸ್ಮಾದನ್ನಂ ತಮುಚ್ಯತೆ, ಅನ್ನ ಅಂತ ಕರೀತಾರೆ. ಅದಾದ ಮೇಲೆ ಸದ್ರೋಣ ಕಲಶೆ ಸೋಮಯೇ ಚಿತ ಉಕ್ತೋ ದ್ರೋಣಸತ್, ದ್ರೋಣ ಕಲಶೆ ಎಲ್ಲದರಲ್ಲಿಯೂ ಕೂಡ ಅವನು ದುರೋಣಸತ್ ಧರಿಸಿಕೊಳ್ತಾನೆ ಇಂದ್ರಿಯಗಳಲ್ಲಿ. ಅಷ್ಟು ಮಾತ್ರವಲ್ಲ, ನೃಶಸ್ಥಿತಶ್ಚ ದೇವೇಶು ವರೇಶ್ವಪಿ ದೇವೇತು ನೃಷದ್ವಾ ತಸದ್ವ್ಯೋ, ನೃಷು ದೇವೇಶು ಎಲ್ಲರಲ್ಲಿಯೂ ಕೂಡ ಭಗವಂತ ಯಾರಲ್ಲಿ ಇಲ್ಲ, ಇಲ್ಲದೇ ಇರತಕ್ಕಂತಹ ಸ್ಥಳ ಇಲ್ಲ. ಭಗವಂತ ಇವನಲ್ಲಿ ಇಲ್ಲ ಅಂತಿಲ್ಲ. ಒಂದು ವೇಳೆ ಭಗವಂತನಿಲ್ಲ ಅಂತ ಅಂದರೆ ಅವನೇ ಇಲ್ಲ. ಹಾಗಿದ್ರೆ ಭಗವಂತ ದೃಶಸ್ಥಿತಶ್ಚ, ಎಲ್ಲ ಪ್ರಾಣಿಗಳಲ್ಲಿ ಯಾರೆಲ್ಲ ಪ್ರಾಣ ಉಳ್ಳವರೋ ಅವರೆಲ್ಲ ಪ್ರಾಣಿಗಳೇ. ಪ್ರಾಣಿ ಅಂತ ಹೇಳಿದ್ರೆ 4 ಕಾಲಿನದ್ದು ಮಾತ್ರ ಪ್ರಾಣಿ ಅಂತ ಹೇಳಿದ್ದಲ್ಲ. ಏನು ಪ್ರಾಣಿ ಅಂತ ಕೇಳಿದ್ರೆ ಯಾವುದೆಲ್ಲ ಪ್ರಾಣ ಇದೆಯೋ, ಎಲ್ಲಿ ಎಲ್ಲಿ ಪ್ರಾಣ ಇದೆಯೋ ಅದೆಲ್ಲವೂ ಪ್ರಾಣಿಗಳೇ. ಪ್ರಾಣ ಉಳ್ಳವರು ಪ್ರಾಣಿ,
ಪ್ರಾಣ ಅಸ್ಯಾಂ ಸಂತಿ ಯೇಷು ಯಾರಿಗೆ ಪ್ರಾಣ ಇದೆಯೋ ಅವರೆಲ್ಲ ಪ್ರಾಣಿಗಳೇ. ಅಲ್ಲ, ನನ್ನಲ್ಲಿ ಪ್ರಾಣವೇ ಇಲ್ಲ, ಹಾಗಿದ್ರೆ ನೀನು ಪ್ರಾಣಿಯಲ್ಲ. ಪ್ರಾಣ ಇಲ್ಲ ಅಂತಾದರೆ ನೀನು ಪ್ರಾಣಿಯಲ್ಲ, ಪ್ರಾಣ ಉಂಟು ಅಂತಾದರೆ ನೀನು ಪ್ರಾಣಿ. ಹಾಗಿದ್ದರೆ ಪ್ರಾಣಿ ಎಲ್ಲ ಪ್ರಾಣಿಗಳಲ್ಲಿ ಉದ್ದಕ್ಕೆ ಬೆಳೆಯುವಂತಹ ಪ್ರಾಣಿಗಳು, ಅಡ್ಡಕ್ಕೆ ಬೆಳೆಯುವಂತಹ ಪ್ರಾಣಿಗಳು. ಪ್ರಾಣಿಗಳು ಅಂತ ಹೇಳಿದರೆ ಕೆಲವೆಲ್ಲ ನಮ್ಮ ಗಿಡಗಳು ಅದು ಉದ್ದಕ್ಕೆ ಬೆಳೆಯುವಂತಹದ್ದು, ಇನ್ನು ಕೆಲವು ಹಸು ಇತ್ಯಾದಿಗಳು ಅಡ್ಡಕ್ಕೆ ಬೆಳೆಯುವಂತಹದ್ದು. ಎಲ್ಲದರಲ್ಲಿಯೂ ಕೂಡ ಬಿದ್ದುಕೊಂಡು ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಆ ಪ್ರಾಣಿಗಳಲ್ಲಿ ಇದ್ದುಕೊಂಡು ವರೇಶ್ವಪಿ ಎಲ್ಲರಲ್ಲಿಯೂ ತಾನಿರ್ತಾನೆ ಅಂತ ಹೇಳ್ತಾರೆ. ಮೃಷರಹಿತ ವೇದದಳು ಋತುಸತ್ ಎಲ್ಲ ವೇದಗಳಲ್ಲಿ ಇದ್ದುಕೊಂಡು ಭಗವಂತನಿಗೆ ಕಪಟ ಇಲ್ಲ. ಮೃಷ ಧಾಮ್ನ ಮೃಷಾರಹಿತ ಭಗವಂತನಿಗೆ ಕಾಪಟ್ಯ ಇಲ್ಲ. ಕಾಪಟ್ಯ ಅದು ಯಾರ ಗುಣ ಅಂತ ಕೇಳಿದ್ರೆ ಮನುಷ್ಯ ಗುಣ. ಮನುಷ್ಯ ಗುಣ ಪ್ರಾಣಿಗಳಲ್ಲಿಯೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ, ಆದರೆ ಮನುಷ್ಯ ಪ್ರಾಣಿಯಲ್ಲಿ ಮಾತ್ರ ನಾವು ನೋಡಲೇಬೇಕಾಗಿರತಕ್ಕಂತಹದ್ದು. ಅಂತಹ ಮೃಷಾರಹಿತ ಭಗವಂತ ಯಾವತ್ತಿಗೂ ಸುಳ್ಳಲ್ಲ, ಕಾಪಟ್ಯ ಇಲ್ಲ. ಅಂತಹ ಭಗವಂತ ವೇದದಳು ಎಲ್ಲಿದ್ದಾನೆ? ವೇದ ಅನಂತವಾದಂತಹ ಅಪೌರುಷೇಯವಾದಂತಹ ಅನಾದಿಯಾದಂತಹ ವೇದಗಳಲ್ಲಿ ತಾನಿದ್ದುಕೊಂಡು ಋತು ಸತ್ ಏನಾಗಿದ್ದಾನೆ ಅಂತ ಕೇಳಿದ್ರೆ ಋತು ಸತ್ ಋತರೂಪೇ ಋತಾವೇದೇ ವ್ಯೋಮೋಖ್ಯ ಪ್ರಕೃತಾವಪಿ ಋತರೂಪೇ ಋತ ಭಗವಂತ ಋತ ಸತ್ ಮೃಷಾರಹಿತ ಇದ್ದುಕೊಂಡು ವೇದದಲ್ಲಿದ್ದುಕೊಂಡು ಆಯಾಯ ಹೆಸರಿನಿಂದಲೇ ಕರೆದುಕೊಂಡು ಅಬ್ಜ ಗೋಜಾದಿ ಅದ್ರೇಶ್ವಪಿ ಏವಮಾಸ್ತೆ ಸ ಅಬ್ಜಾದಿಕಸ್ತತಃ ಎಲ್ಲ ಅಬ್ಜಾದಿಗಳಲ್ಲಿ ಗೋಜ ಏನೋ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಪ್ರಾಣಿಗಳಲ್ಲಿ ಪರ್ವತ ಪ್ರಾಣಿ ಪ್ರಪಂಚಗಳಲ್ಲಿ ತಾನಿದ್ದುಕೊಂಡು ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಹೆಸರಿಂದಲೇ ಕರೆಸುತ್ತಾ ಜಗತ್ ಪ್ರಸವಿತ ಭಗವಂತ ಸವಿತೃ ಭಗವಂತ ಸವಿತಾ. ಭಗವಂತನ ನಾವು ಏನು ಕರಿತೇವೆ ಕೇಳಿದ್ರೆ ಸವಿತಾ ಸೂಯತೆ ಅತಃ ಸವಿತಾ. ಭಗವಂತ ಯಾಕೆ ಸವಿತಾ ಅಂತ ಕೇಳಿದ್ರೆ ಸೂಯತೆ ಅನೇನ ಇದೆ ಸವಿತಾ. ಭಗವಂತ ಜಗತ್ತಿಗೆ ಏನು ಸೂಯತೆ ಭಗವಂತನಿಂದ ಜಗತ್ತು ಹುಟ್ಟಿದ್ದು, ಆದ್ದರಿಂದ ಅವನು ಸವಿತೃ. ಮತ್ತೆ ಸೂರ್ಯನಲ್ಲಿ ಇದ್ದುಕೊಂಡು ಪ್ರಕಾಶಮಾನವಾಗಿದ್ದಾನೆ, ಆದ್ದರಿಂದಾಗಿಯೂ ಕೂಡ ಸವಿತೃ. ಎಲ್ಲ ನಿಯಮಗಳಿಂದ ಭಗವಂತ ಜಗತ್ ಪ್ರಸವಿತ, ಜಗತ್ತಿಗೆ ಪ್ರಸವಿತೃ, ಜಗತ್ತನ್ನು ಹುಟ್ಟಿಸಿದವ, ನಿರಂತರದಿ ಸಂತೈಸುವನು. ಯಾರೆಲ್ಲ ಇದ್ದಾರೋ, ಯಾರು ಅವನನ್ನು ಮೊರೆ ಹೋಗ್ತಾರೋ, ಯಾರು ಅವರನ್ನು ಶರಣು ಹೋಗ್ತಾರೋ ಅವರಿಗೆ ಸಂತೈಸುವನು. ಅವರನ್ನು ಏನು ಮಾಡ್ತಾನೆ ಕೇಳಿದ್ರೆ ಸಂತೈಸುವನು. ತನ್ನವರು ಅಂತ ಯಾರಿದ್ದಾರೆ, ಭಕ್ತರು ಯಾರಿದ್ದಾರೆ ಅವರನ್ನು ಭಗವಂತ ಪೊರೆಯುತ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ನಾವು ಉಪಾಸನೆ ಮಾಡುವಾಗ ನೃಸತ್, ಹೋತ, ಋತಸತ್, ವೇದಿಸತ್ ಇದೆಲ್ಲವೂ ಕೂಡ ಭಗವಂತನನ್ನು ಒಂದೊಂದು ಶಬ್ದಗಳಿಂದ ಒಂದೊಂದು ರೂಪಗಳಿಂದ ಇದಕ್ಕೋಸ್ಕರವಾಗಿ ನಮಗೆ ನಾವು ಹೇಳುವಂತಹದ್ದು. ಯಾವುದನ್ನೇ ನಾವು ಹೇಳ್ತೇವೆ ಅಂತಾದರೆ ಅದು ಹೇಗಾಗಿರಬೇಕು ಅಂತ ಕೇಳಿದ್ರೆ ಅದು ಕೇವಲ ಒಂದು ಟೇಪ್ ರೆಕಾರ್ಡ್ ಆಗಬಾರ್ದು. ಟೇಪ್ ರೆಕಾರ್ಡ್ ಆದರೆ ಹೋಗ್ತಾ ಉಂಟು, ಏನು ಹೇಳ್ತಾ ಇದ್ದಾನೆ ಎಂಬುದನ್ನೇ ಅವನ ಹೇಳುವಂತಹ ಶ್ಲೋಕಕ್ಕೂ ಅವನು ಹೇಳುವಂತಹ ಆ ಮಂತ್ರಕ್ಕೂ ಅವನು ಆ ವಿಚಾರಕ್ಕೂ ಸಂಬಂಧವೇ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಏನು ಮುಖ್ಯವಾಗಿ ಮಾಡಲೇಬೇಕು ಅಂತ ಕೇಳಿದ್ರೆ ಕಡೆಯ ಪಕ್ಷ ಸಣ್ಣ ಸಣ್ಣದ್ದಾದರೂ ನಾವು ನಾವು ಸಹಸ್ರನಾಮವನ್ನು ನಾವು ಹೇಳುವಾಗಲೇ ಸಣ್ಣ ಸಣ್ಣ ವಿಚಾರಗಳು ಅರ್ಥ ಮಾಡಲಿಕ್ಕಾಗದೇ ಆಗುವಂತಹ ಶಬ್ದಗಳಿದೆ. ವಿಶ್ವಂ ವಿಷ್ಣು ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃದ್ಭಾವೋ, ಇದನ್ನು ಸಣ್ಣ ಸಣ್ಣ ಶಬ್ದಗಳು. ಈ ಶಬ್ದಗಳಲ್ಲಿ ಯಾವುದನ್ನು ನಮಗೆ ಅರ್ಥೈಸಿಕೊಳ್ಳಬಹುದು ಅಂತಹ ಶಬ್ದಗಳನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ಅದನ್ನು ವಾಸ್ತವಿಕವಾಗಿ ನಿಯಮ ಇದೆ. ಅರ್ಥಂ ಬುದ್ಧ್ವಾ ಶಬ್ದ ರಚನಾ ಅಂತ. ಒಂದು ಮಾತನ್ನು ಆಡಬೇಕು ಅಂತಾದರೆ ಇದು ನಿಯಮ. ಅರ್ಥಂ ಬುದ್ಧ್ವಾ ಶಬ್ದ ರಚನಾ ಅಂತ
ನಮಗೆ ಪಾಠ ಮಾಡುವಾಗ ಹೇಳ್ತಾ ಇದ್ರು. ಪಾಠ ಮಾಡುವಾಗ ನಾವು ಹೇಳ್ತಾ ಇದ್ದೆವು, ಶಬ್ದ ಹೇಳ್ತಾ ಇದ್ದೆವು. ಶಬ್ದ ಹೇಳುವಾಗ ನಮಗೇನಾಗ್ತಾ ಇತ್ತು ಅಂತ ಕೇಳಿದ್ರೆ, ನಾವು ಹೇಳುವಂತಹ ಶಬ್ದಕ್ಕೂ ನಾವು ಹೇಳುವಂತಹ ಅರ್ಥಕ್ಕೂ ಸಂಬಂಧವೇ ಇಲ್ಲ ಅಂತ ಆಗ್ತಾ ಇತ್ತು. ಆದರೆ ಅರ್ಥಂ ಬುದ್ಧ್ವಾ, ನೀನು ಮೊದಲಿಗೆ ಏನು ಮಾಡು ಅಂತ ಕೇಳಿದ್ರೆ ಅರ್ಥವನ್ನು ನೋಡು, ಸಣ್ಣ ಮಟ್ಟಿನ ಅರ್ಥವನ್ನಾದರೂ ನೋಡದರದ್ದು. ಅರ್ಥಂ ಬುದ್ಧ್ವಾ ಶಬ್ದ ರಚನಾ, ಆಮೇಲೆ ಶಬ್ದವನ್ನು ಅದರಲ್ಲಿ ಪ್ರಯೋಗವನ್ನು ಮಾಡುವಂತಹದ್ದು. ಅರ್ಥವೇ ಗೊತ್ತಿಲ್ಲದೆ ಶಬ್ದ ರಚನೆ ಮಾಡಲಿಕ್ಕೆ ಹೋದರೆ ಏನಾಗಿದೆ ಅಂತ ಕೇಳಿದ್ರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಆಗ್ತದೆ. ಕುಂತಿ ಪುತ್ರ ವಿನಾಯಕ ಅಂತ, ಕುಂತಿ ಪುತ್ರ ಅಂತ ಕೇಳಿದ್ದು ಯಾರು ಕೇಳಿದ್ರೆ ಗಣಪತಿ ಅಂತ ಹೇಳಿದಾಗ ಆಗ್ತದೆ. ಇದು ಏನು ಕೇಳಿದ್ರೆ ಶಬ್ದಕ್ಕೂ ಅರ್ಥಕ್ಕೂ ಅದರ ಒಂದು ಆರ್ಡರ್ ಗೊತ್ತಿಲ್ಲದೆ, ಅದಕ್ಕೆ ಅರ್ಥ ಗೊತ್ತಿಲ್ಲದೆ ಏನೋ ಒಂದು ಹೇಳಬೇಕು. ಏನು ಕೇಳಿದ್ರೆ ನಮಗೆ ಪ್ರಸಿದ್ಧವಾಗಿ ನಾವು ಹೇಳುವಂತಹದ್ದಿದೆ, ಶುಕ್ಲಾಂಬರಧರಂ ವಿಷ್ಣು ಶರಣಂ ಚತುರ್ಭುಜಂ ಅಂತ ಹೇಳ್ತೇವೆ. ಆಮೇಲೆ ಅದಕ್ಕೆ ಅರ್ಥವನ್ನೇ ಏನಂತ ಹೇಳೋದು ಕೇಳಿದ್ರೆ, ಒಂದು ಕಾಲದಲ್ಲಿ ಪಾಂಡವರಿದ್ದರು. ಆ ಪಾಂಡವರಿಗೆ ಭೀಮಸೇನ, ನಕುಲ, ಸಹದೇವ ಅಂತ ಹೇಳಿಕೊಂಡು ಅವರು 5 ಮಂದಿ ಇದ್ದರು. ಅವರಿಗೆಲ್ಲರಿಗೂ ಕೂಡ ದ್ರೌಪದಿ ಅಂತ ಹೇಳಿಕೊಂಡು, ಮಡದಿ ಇದ್ಲು ಅಂತ ಹೇಳಿಕೊಂಡು, ಯಾರನ್ನೋ ಹೇಳಿಕೊಂಡು ಏನನ್ನೋ ಅರ್ಥವನ್ನು ಹೇಳಿದರೆ ಸಂಬಂಧ ಉಂಟಾ ಕೇಳಿದ್ರೆ ಇಲ್ಲವೇ ಇಲ್ಲ. ಹೀಗಾಗಬಾರ್ದು. ಅದಕ್ಕೋಸ್ಕರವಾಗಿ ಏನು ಹೇಳ್ತಾನೋ, ಏನು ಅದನ್ನು ವಿಚಾರ ಹೇಳ್ತಾನೋ ಆ ವಿಚಾರಕ್ಕೆ ಸರಿಯಾದಂತಹ ಅರ್ಥವನ್ನು ಗೊತ್ತಿದ್ದುಕೊಂಡು ತಾನು ಪ್ರಯೋಗವನ್ನು ಮಾಡಬೇಕು. ಇದು ಹೇಳುವಂತಹದ್ದು. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಜಗತ್ ಪ್ರಸವಿತ, ನಿರಂತರ ಸಂತೈಸುವನು ಭಕ್ತರನು ಅಂತ ಹೇಳ್ತಾರೆ. ಇದು ಮಾಧ್ಯಾಹ್ನಿಕದಲ್ಲಿ ನಾವು ಹೇಳುವಂತಹ ಮಂತ್ರ. ಸಶೂಚಿಷತ್ವಸೂರಂತರಿಕ್ಷಸದ್ಧೋತ ವೇದಿಶದತಿ ತಿರ್ದುರೋಢತತ್ ದೃಶದ್ವ ರಸದೃ ತಸದ್ವ್ಯೋಮಸದಬ್ಜ ಗೋಜಾರು ತಜ ಅದ್ರಿಜಾರತಂ ಅಂತ ಹೇಳಿಕೊಂಡು ಮಾಧ್ಯಾಹ್ನಿಕ ಅರ್ಘ್ಯೆಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಡುವಂತಹ ಮಂತ್ರ. ಈ ಮಂತ್ರದಲ್ಲಿ ನಾವು ಮಂತ್ರವನ್ನು ಉಚ್ಚಾರಣೆ ಮಾಡಿ, ಮಂತ್ರವನ್ನು ಪ್ರಯೋಗ ಮಾಡಿ ತನ್ಮೂಲಕವಾಗಿ ಅರ್ಘ್ಯವನ್ನು ಬಿಡ್ತೇವೆ. ಅರ್ಘ್ಯವನ್ನು ಬಿಡುವಾಗ ಏನಾಗ್ತದೆ ಕೇಳಿದ್ರೆ ಮಂತ್ರಕ್ಕೂ ಹೇಳುವಂತಹ ವಿಚಾರಕ್ಕೂ ಸಂಬಂಧವೇ ಗೊತ್ತಿಲ್ಲ ಅಂತಾದರೆ ಹೇಳಿದಲ್ವ, ಕುಂತಿ ಪುತ್ರ ಅಂತ ಹೇಳಿದರೆ ಕುಂತಿ ಪುತ್ರ ವಿನಾಯಕ. ಕುಂತಿಗೆ ಮಕ್ಕಳು ಯಾರು ಕೇಳಿದ್ರೆ ಗಣಪತಿ, ಅವಳಿಗೆ ಗಣಪತಿ ಮೊದಲ ಮಗ ಅಂತ ಹೇಳಿದಾಗ ಆಗ್ತದೆ. ಕುಂತಿಗೆ ಮಕ್ಕಳು ಯಾರು ಕೇಳಿದ್ರೆ ಗಣಪತಿಯ. ಇದು ಏನಾಗಿರುವಂತಹದ್ದು ಕೇಳಿದ್ರೆ ನಮ್ಮಲ್ಲಿರುವಂತಹ ಅಜ್ಞಾನ. ಅದಕ್ಕೋಸ್ಕರವಾಗಿ ಸಣ್ಣ ಮಟ್ಟಿನ ಜ್ಞಾನ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ ಸ್ತ್ರ್ಯರ್ಥದಾಂ ಶತಶವಿತ್ತದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದಸಹಸ್ರತಯಂ ಹಿ. 100 ಅರ್ಥಗಳನ್ನು 1000 ಅರ್ಥಗಳನ್ನು ಹೇಳಲಿಕ್ಕಾಗೋದಿಲ್ಲ, ಬೇಡ. ಕಡೆಯ ಪಕ್ಷ ಒಂದೊಂದು ಅರ್ಥವನ್ನಾದರೂ ಕೂಡ ವೇದೋ ವೇದ್ಯ ಭಗವಂತ ವೇದ ವೇದ್ಯ ಸದಾ ಯೋಗಿ ವೀರಃ ವೀರಘ್ನಃ, ಅವನು ವೀರಃ ಮಾಧವ ಮಧು ಅತೀಂದ್ರಿಯ. ಅರ್ಥವನ್ನು ಸಣ್ಣ ಮಟ್ಟಿನ ಅರ್ಥವನ್ನು ತಿಳಿಸಲಿಕ್ಕೆ ಆಗ್ತದೆ, ತಿಳಿಯಲಿಕ್ಕೆ ಬರ್ತದೆ. ಏನೋ ಇದರಲ್ಲಿ ಕ್ಲಿಷ್ಟಕರವಾದಂತಹ ಅರ್ಥಗಳು ಏನೂ ಇಲ್ಲ. ಸಣ್ಣ ಮಟ್ಟಿನ ಅರ್ಥವನ್ನಾದರೂ ಕೂಡ ಚಿಂತನೆ ಮಾಡುವಂತಹದ್ದು ಶಕ್ಯ. ಅದಕ್ಕೋಸ್ಕರವಾಗಿ ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಬೇಕು. ಅದಾದ ಮೇಲೆ ಮುಂದೆ ಒಂದು ಶಬ್ದವನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಗೋಜ, ಋತಜ, ಅಬ್ಜ, ಗೋಜ ಇತ್ಯಾದಿ ಶಬ್ದಗಳಿದೆ. ಇದಕ್ಕೆ ಏನು ಅರ್ಥ ಅಂತ ಕೇಳಿದ್ರೆ ಅಬ್ಜ ಭವಪಿತ, ಭಗವಂತ ಅಬ್ಜ ಭವಪಿತ, ಬ್ರಹ್ಮಜನಕ, ಬ್ರಹ್ಮ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಅಂತ ಹೇಳಿಕೊಂಡು ಅವನನ್ನು ಒಂದು ಪುರಾಣ ಕೊಂಡಾಡ್ತದೆ. ಬ್ರಹ್ಮ ಅಬ್ಜ ಭವಪಿತ, ಇಡೀ ಜಗತ್ತಿಗೆ ಬ್ರಹ್ಮ, ಅವನಿಗೆ ಪಿತೃ ಸ್ಥಾನ ನೆಲೆಸಿರುವುದವನು. ಅಷ್ಟು ಮಾತ್ರವಲ್ಲದೆ ಜಲಧಾರಾದ್ರಿಯೋಳು, ಇಡೀ ಜಗತ್ತಿನಲ್ಲಿ ಜಲಧಾರೆ ನೀರು, ಅದಾದ ಮೇಲೆ ಅದ್ರಿ ಬೆಟ್ಟಗಳು, ಅದಾದ ಮೇಲೆ ಗೋ ಬೆಟ್ಟಗಳಲ್ಲಿ ಎಲ್ಲ ಕಡೆಗಳಲ್ಲಿ ಇದ್ದುಕೊಂಡು ಅದ್ರಿ ಜಾಯತೇತಿ ಅದ್ರಿಜಃ, ಅದ್ರಿಯಲ್ಲಿ ಬೆಟ್ಟಗಳಲ್ಲಿ ಹುಟ್ಟುವಂತಹದ್ದು ನೀರು. ಅಂತಹ ನೀರಿನಲ್ಲಿ ಬೆಟ್ಟಗಳಲ್ಲಿ ಇದ್ದುಕೊಂಡು ತಾನು ಅಬ್ಜ ಗೋಜ ಋತಜ ನೆನೆಸಿಕೊಳ್ತಾನೆ. ಅಷ್ಟು ಮಾತ್ರವಲ್ಲದೆ ಪೀಯೂಷಧರೆ, ನೀರು ಪೀಯೂಷಧರೆ, ಶ್ರೀ ಶಶಾಂಕರುಳು ಕಬ್ಬು ಕದಳಿ
ಅಷ್ಟು ಮಾತ್ರವಲ್ಲದೆ ನೀರಿನಲ್ಲಿದ್ದುಕೊಂಡು ನೀರ ಗುಳ್ಳೆ ಅಮೃತ ಕಮಲ ಎಲ್ಲರಲ್ಲಿಯೂ ಚಂದ್ರನಲ್ಲಿ ತಾನಿದ್ದುಕೊಂಡು ಅಬ್ಜ ಧರಿಸಿಕೊಳ್ತಾನೆ ಭಗವಂತ. ಮತ್ತೆ ಇನ್ನು ಪರಿಸರದಲ್ಲಿ ಸಿಕ್ಕುವಂತಹ ಕದಳಿ ಲತಾ ದೃಢ ಧ್ರುವ ಏನೆಲ್ಲ ಪರಿಸರದಲ್ಲಿರತಕ್ಕಂತಹ ಲತಾದಿಗಳಿದೆಯೋ ಅದೆಲ್ಲದರಲ್ಲಿಯೂ ಕೂಡ ತಾನು ಒಂದು ರೀತಿಯಲ್ಲೇ ಪ್ರವೇಶ ಮಾಡಿಕೊಂಡು ಏನು ಮಾಡ್ತಾನೆ ಕೇಳಿದ್ರೆ ಇಬ್ಬಗೆ ಪ್ರತೀಕ ಮಣಿಮೃಗಗಳ ಸಜಿಪ ಅದ್ರಿಜನು. ಭಗವಂತ ಜಡವತ್ತು ಚೇತನರಾಗಿರತಕ್ಕಂತಹ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ರತ್ನಾದಿ ಮಣಿಗಳನ್ನು ಮಣಿಮೃಗಗಳ ಇಡೀ ಮೃಗಗಳ ಸಂಕುಲವನ್ನು ಇಡೀ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಆಯಾಯ ರೀತಿಯಾದಂತಹ ವ್ಯವಸ್ಥೆಯನ್ನು ಕೊಡುವಂತಹ ಮಹತ್ತರವಾದಂತಹ ಕಾರ್ಯವನ್ನು ಭಗವಂತ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಅಬ್ಜ ಗೋಜ ಅದ್ರಿಜ ಎಂಬುದಾಗಿ ಭಗವಂತನನ್ನು ಕರೀತಾರೆ. ಹಾಗಿದ್ರೆ ಇದು ಒಂದೇ ಶಬ್ದ, ಒಂದೇ ಮಂತ್ರ, ಹಂಸ ಶುಚಿಷತ್ ಋತಶತ್ ವೇದಿಷತ್ ಅಂತ ಎಂಬಂತಹ ಒಂದು ವೇದ ಮಂತ್ರದಲ್ಲಿ ಭಗವಂತನ ನೂರಾರು ರೂಪಗಳನ್ನು, ಸಾವಿರಾರು ರೂಪಗಳನ್ನು ತಿಳಿಸಿಕೊಡ್ತಾರೆ. ಹಾಗಿದ್ರೆ ನಮಗೆ ಈ ಅರ್ಥವನ್ನು ನಾವು ಜೀರ್ಣಿಸಿಕೊಳ್ಳುವಂತಹದ್ದು ಕಷ್ಟ ಸಾಧ್ಯ. ನಮಗೆ ಸುಲಭ ಸಾಧ್ಯವಾಗಿ ಆಗುವಂತಹದ್ದು ನಮ್ಮ ರೀತಿಯಲ್ಲಿ ಯಾವುದು ಅಂತ ಕೇಳಿದ್ರೆ, ಯಾವುದನ್ನು ನಾವು ನಿತ್ಯದಲ್ಲಿಯೂ ಕೂಡ ಅನುಸಂಧಾನಕ್ಕೆ ತಂದುಕೊಳ್ಳಬಹುದು, ಯಾವುದನ್ನು ನಾವು ನಿತ್ಯದಲ್ಲಿಯೂ ಕೂಡ ಹೇಳಿಕೊಳ್ತೇವೆ ಅಂತಹ ಮಂತ್ರಗಳನ್ನು, ಅದರ ಸಣ್ಣ ಚಿಂತನೆಯನ್ನು ನಾವು ದೇವರನ್ನು ಗಾಯತ್ರಿ ರೂಪವನ್ನು ಚಿಂತನೆ ಮಾಡ್ತೇವೆ. ದೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ನಾರಾಯಣ ಸರಸಿನಿವಿಷ್ಟ ಕೇಯೂರವಾನ್ ಮಕರಗುಂಡವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃತಶಂಖಚಕ್ರ ಇಂತಹ ರೂಪವನ್ನು ಸವಿತ್ರನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಧಿಯೋ ಯೋ ನ ಪ್ರಚೋದಯಾತ್ ಧಿಯೋ ಯೋ ನ ಪ್ರಚೋದಯಾತ್ ಎಂಬುದಾಗಿ ಒಂದು ಚಿಂತನೆ ಮಾಡಿಕೊಂಡು ಅದನ್ನು ಪಠಣೆ ಮಾಡಿದೆವು ಅಂತ ಹೇಳಿದರೆ ಅದರಿಂದ ಅನಂತವಾದಂತಹ ಮಹತ್ತರವಾದಂತಹ ಫಲವನ್ನು ಭಗವಂತ ನೀಡುತ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿಯಾದಂತಹ ಚಿಂತನೆಗಳು ನಮ್ಮಲ್ಲಿ ಇನ್ನಷ್ಟು ಪ್ರವಹಿಸಲಿ, ಆ ರೀತಿಯಾದಂತಹ ಚಿಂತನೆಗಳ ಮೂಲಕವಾಗಿ ನಮ್ಮ ದೈನಂದಿನ ಚಟುವಟಿಕೆಗಳು ಮುಂದುವರಿಯಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.